ಜಪಾನ್ ಏರ್ಪೋರ್ಟ್ನಲ್ಲಿ ಹೊತ್ತಿ ಉರಿದಿದೆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ರು 367 ಮಂದಿ ಪ್ರಯಾಣಿಕರು 367 ಮಂದಿ ಕೂಡ ಈಗ ಸೇಫ್ ಆಗಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಮಾನ ಲ್ಯಾಂಡಿಂಗ್ ಆಗುವಂತ ಸಂದರ್ಭದಲ್ಲಿ ಸಂಭವಿಸಿರುವಂತ ದುರಂತ ಇದು. ಏರ್ಪೋರ್ಟ್ನಲ್ಲಿ ಸದ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ವಿಮಾನದಲ್ಲಿ ಇದ್ದಂತ ಎಲ್ಲಾ ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆ. ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಂತ 367 ಮಂದಿ ಕೂಡ ಈಗ ಸೇಫ್ ಆಗಿದ್ದಾರೆ. ಜಪಾನ್ ಏರ್ಪೋರ್ಟ್ನಲ್ಲಿ ಈ ದುರಂತ ಸಂಭವಿಸಿದೆ. ಜಪಾನ್ ಏರ್ಪೋರ್ಟ್ನಲ್ಲಿ ವಿಮಾನ ಹೊತ್ತಿ ಉರಿದಿರೋ ಅಂತ ಘಟನೆ ಸಂಭವಿಸಿದೆ. ವಿಮಾನ ಲ್ಯಾಂಡಿಂಗ್ ಆಗುವಂತ ಸಂದರ್ಭದಲ್ಲಿ ಆಗಿರುವಂತ ಘಟನೆ ಇದು. ಈ ವಿಮಾನದಲ್ಲಿ 367 ಮಂದಿ ಪ್ರಯಾಣಿಕರು ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಇನ್ನು ಇದು ಜಪಾನ್ನ ಏರ್ಪೋರ್ಟ್ ನಲ್ಲಿ ನಡೆದಿರೋ ಅಂತ ದೃಶ್ಯಾವಳಿಗಳು ನೋಡ್ತಾ ಇದೀವಿ ನಾವು. ದೃಶ್ಯಾವಳಿಗಳಲ್ಲಿ ಕೂಡ ಲ್ಯಾಂಡಿಂಗ್ ಆಗುವಂತ ಸಂದರ್ಭದಲ್ಲಿ ನೇರವಾಗಿ ವಿಮಾನ ಧಗಧಗನೆ ಹೊತ್ತಿ ಉರಿದಿರೋ ಅಂತ ಘಟನೆ ಸಂಭವಿಸಿದೆ. ಜಪಾನ್ ಏರ್ಪೋರ್ಟ್ ನಲ್ಲಿ ವಿಮಾನ ಹೊತ್ತಿ ಉರಿದಿದೆ. ಈ ವಿಮಾನದಲ್ಲಿ 367 ಮಂದಿ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾ ಇದ್ರು. ವಿಮಾನ ಲ್ಯಾಂಡಿಂಗ್ ಆಗುವಂತ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಆದ್ರೆ 367 ಮಂದಿ ಕೂಡ ಸೇಫ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಏರ್ಪೋರ್ಟ್ ನಲ್ಲಿ ಸದ್ಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ. ಇನ್ನು ಜಪಾನ್ ಏರ್ಪೋರ್ಟ್ ನಲ್ಲಿ ನಡೆದಿರುವಂತಹ ಈ ದುರಂತದ ಹೇಗಾಯ್ತು ಅನ್ನೋದನ್ನ ನೋಡೋದಾದ್ರೆ, ಲ್ಯಾಂಡಿಂಗ್ ವೇಳೆ ಒಂದು ವಿಮಾನ ಅಂದ್ರೆ ಲ್ಯಾಂಡ್ ಆಗ್ತಾ ಇದ್ದಂತ ವಿಮಾನ ಇನ್ನೊಂದು ವಿಮಾನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ವಿಮಾನ ಧಗಧಗನೆ ಹೊತ್ತಿ ಉರಿದಿದೆ. 300ಕ್ಕೂ ಹೆಚ್ಚು ಮಂದಿ ಇದರಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಬಟ್ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಲ್ಯಾಂಡಿಂಗ್ ಆಗುವಂತ ಸಂದರ್ಭದಲ್ಲಿ ಒಂದು ವಿಮಾನ ಮತ್ತೊಂದು ವಿಮಾನಕ್ಕೆ ಡಿಕ್ಕಿ ಹೊಡೆದಂತ ಪರಿಣಾಮವಾಗಿ ಬೆಂಕಿ ಹೊತ್ತಿದೆ. ಧಗಧಗನೆ ಹೊತ್ತಿ ಉರಿದಿದೆ ವಿಮಾನ. ಏನ್ ಲ್ಯಾಂಡಿಂಗ್ ಆಗ್ತಾ ಇತ್ತಲ್ಲ ವಿಮಾನ, ಅದು ಹೊತ್ತಿ ಉರಿದಿದೆ. ಈ ಒಂದು ವಿಮಾನದಲ್ಲಿ 350ಕ್ಕೂ ಹೆಚ್ಚು ಮಂದಿ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಬಟ್ ಈಗ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಯಾರಿಗೂ ಕೂಡ ಪ್ರಾಣಹಾನಿ ಸಂಭವಿಸಿಲ್ಲ. ಜಪಾನ್ ಏರ್ಪೋರ್ಟ್ ನಲ್ಲಿ ಸದ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದೆ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ. ಲ್ಯಾಂಡಿಂಗ್ ವೇಳೆ ಆಗಿರುವಂತ ಘಟನೆ, ಒಂದು ವಿಮಾನ ಲ್ಯಾಂಡಿಂಗ್ ಆಗ್ತಾ ಇದ್ದಂತ ವಿಮಾನ ನಿಂತಿದ್ದಂತ ಇನ್ನೊಂದು ವಿಮಾನಕ್ಕೆ ಡಿಕ್ಕಿ ಹೊಡೆದಂತ ಪರಿಣಾಮ ಈ ಒಂದು ಅವಘಡ ಸಂಭವಿಸಿದೆ. ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಗದೀಶ್, ಲ್ಯಾಂಡಿಂಗ್ ವೇಳೆ ನಡೆದಿರೋ ಅಂತ ಈ ಒಂದು ಅವಘಡ, ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಎಲ್ಲಾ ಪ್ರಯಾಣಿಕರು ಸೇಫ್? ಜಗದೀಶ್. ಮಧುಸೂದನ್, ಇವತ್ತು ಜಪಾನ್ನ ಏರ್ಪೋರ್ಟ್ ನಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಒಟ್ಟು ಈ ವಿಮಾನದಲ್ಲಿ 367ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಎರಡು ವಿಮಾನಗಳ ನಡುವೆ ನಡೆದಿರ್ತಕ್ಕಂತಹ ಘಟನೆಯ ಸಂದರ್ಭದಲ್ಲಿ ಅಂದ್ರೆ ಅವಾಗ ಅವಘಡದ ಹಿನ್ನೆಲೆಯಲ್ಲಿ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಅಲ್ಲಿ ತೊಂದರೆ ಆಗಿತ್ತು. ಅದಾದ್ಮೇಲೆ ಇಡೀ ವಿಮಾನವೇ ಬೆಂಕಿಯಲ್ಲಿ ಏನಂದ್ರೆ ಕೆನಾಲಿಗೆ ಏನಂದ್ರೆ ಒಳಪಡುತ್ತೆ. ಅದ್ರ ಜೊತೆಗೆ ಏನಂದ್ರೆ ಈ ಒಂದು ಏರ್ಪೋರ್ಟ್ ನಲ್ಲಿ ಸದ್ಯಕ್ಕೆ ಈಗಾಗಲೇ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಅಂದ್ರೆ ಯಾವುದೇ ಬೇರೆ ವಿಮಾನಗಳಿಗೂ ಬೇರೆ ವಿಮಾನ ಬರೋದಕ್ಕೂ ಸಹಿತ ಅಥವಾ ಹೋಗೋದಕ್ಕೆ ಲ್ಯಾಂಡಿಂಗ್ ಆಗೋದಕ್ಕೆ ಅಥವಾ ಏನಂದ್ರೆ ಟೇಕ್ ಆಫ್ ಆಗೋದಕ್ಕೆ ಎರಡಕ್ಕೂ ಸಹಿತ ಅವಕಾಶವನ್ನ ಕೊಡ್ಲಾಗ್ತಾ ಇಲ್ಲ. ಮತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ಅಲ್ಲಿರುವಂತಹ ಪ್ರಯಾಣಿಕರನ್ನು ಸಹಿತ ಬೇರೆ ಕಡೆಗೆ ಸ್ಥಳಾಂತರ ಮಾಡಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಅದರ ಜೊತೆಗೆ ಇನ್ನೊಂದು ವಿಮಾನದಲ್ಲಿರ್ತಕ್ಕಂತಹ ಜನರನ್ನು ಸಹಿತ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಈಗಾಗಲೇ ಅಲ್ಲಿರುವಂತಹ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಏನಂದ್ರೆ ಅಲ್ಲಿ ಏನಂದ್ರೆ ಆ ಬೆಂಕಿನ ನಂತರಂತಹ ಕಾರ್ಯಕ್ಕಾಗಿ ಈಗಾಗಲೇ ಏನಂದ್ರೆ ಬೇರೆ ಅಧಿಕಾರಿಗಳಾಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ಅಗ್ನಿಶಾಮಕ ತಂಡ ಆಗಿರ್ಬೋದು ಅಥವಾ ತುರ್ತು ಪರಿಸ್ಥಿತಿ ನಿಭಾಯಿಸುವಂತಹ ತಂಡ ಆಗಿರ್ಬೋದು, ಅದ್ರ ಜೊತೆಗೆ ಏರ್ಪೋರ್ಟ್ ಅಥಾರಿಟಿ, ಈ ಎಲ್ಲಾ ಅಧಿಕಾರಿಗಳು ಸಹಿತ ಸ್ಥಳದಲ್ಲಿ ಮುಖವನ್ನು ಹೂಡಿ ಯಾವುದೇ ಕಾರಣಕ್ಕೂ ಸಹಿತ ಮುಂದೆ ಆಗುವಂತಹ ಅನಾಹುತಗಳನ್ನ ತಡೆಯುವ ಸಲುವಾಗಿ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ರೆ. ಆದ್ರೆ ಈಗ ಸದ್ಯಕ್ಕೆ ಅಲ್ಲಿರುವಂತಹ ಅಧಿಕಾರಿಗಳು ಕೊಟ್ಟಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಯಾವುದೇ ಕಾರಣಕ್ಕೂ ಸಹಿತ ಯಾವೊಬ್ಬ ಪ್ರಯಾಣಿಕರಿಗೂ ಸಹಿತ ತೊಂದರೆ ಆಗಿಲ್ಲ, ಎಲ್ಲರೂ ಸಹಿತ ಸೇಫ್ ಆಗಿದ್ದಾರೆ. ಆದ್ರೆ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಂದು ಜಪಾನ್ನ ಈ ಯಾವ ವಿಮಾನ ನಿಲ್ದಾಣದಲ್ಲಿ ಒಂದು ದೊಡ್ಡ ಮಟ್ಟದ ಅವಘಡ ಸಂಭವಿಸಿದಲ್ಲ, ಆ ವಿಮಾನದ
ಸಂಚಾರವನ್ನ ನಾವು ನಿರ್ಬಂಧವನ್ನ ಹೇರ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಈ ರೀತಿಯಾಗಿ ಘಟನೆ ಆಗೋದಕ್ಕೆ ಕಾರಣ ಏನು ಮತ್ತೆ ಅದರ ಜೊತೆಗೆ ಘಟನೆಯ ಏನಂದ್ರೆ ಕಾರಣದ ಸಂಪೂರ್ಣವಾದಂತಹ ವಿವರವನ್ನು ನೀಡೋದಕ್ಕೆ ಅಲ್ಲಿರುವಂತಹ ಸರ್ಕಾರವು ಖಚಿತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಬಳಸುವುದನ್ನು ಜಗದೀಶ್, ಇನ್ನು ಈ ವಿಮಾನ ಎಲ್ಲಿಂದ ಎಲ್ಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇತ್ತು? ಜಪಾನ್ ಏರ್ಪೋರ್ಟ್ಗೆ ಬಂದಾಗ ಹೇಗಾಯ್ತು? ಓಕೆ, ಧನ್ಯವಾದ ಜಗದೀಶ್ ನಿಮ್ಮ ಮಾಹಿತಿಗೆ. ಇದು ಜಪಾನ್ ಏರ್ಪೋರ್ಟ್ನಲ್ಲಿ ನಡೆದಿರುವಂತಹ ದುರ್ಘಟನೆ. ಒಂದು ವಿಮಾನ ಲ್ಯಾಂಡಿಂಗ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಮತ್ತೊಂದು ವಿಮಾನಕ್ಕೆ ಡಿಕ್ಕಿ ಹೊಡೆದಂಥ ಪರಿಣಾಮ ಲ್ಯಾಂಡಿಂಗ್ ಆಗ್ತಾ ಇದ್ದಂಥ ವಿಮಾನ ದಗದಗನೆ ಹೊತ್ತಿ ಉರಿದಿದೆ. ಬಟ್ ವಿಮಾನದಲ್ಲಿ ಇದ್ದಂಥ ಎಲ್ಲ ಪ್ರಯಾಣಿಕರು ಕೂಡ ಸೇಫ್ ಆಗಿದ್ದಾರೆ. ಇನ್ನು ಜಪಾನ್ ಏರ್ಲೈನ್ಸ್ನ ವಿಮಾನ ಇದು ಶಿನ್ ಚಿಟೋಸ್ ನಗರದಿಂದ ಬಂದಿತ್ತು ಈ ವಿಮಾನ ಎಂಬ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಯಾವುದೇ ಸಾವು ನೋವುಗಳು ಸಂಭವಿಸಿರುವಂಥ ಬಗ್ಗೆ ಮಾಹಿತಿ ಇಲ್ಲ. ಆದರೆ ವಿಮಾನದಲ್ಲಿ 367 ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ವಿಮಾನ ಲ್ಯಾಂಡಿಂಗ್ ಆಗ್ತಾ ಇರುವಂಥ ಸಂದರ್ಭ. ಲ್ಯಾಂಡಿಂಗ್ ಆಗುವಾಗ ಮತ್ತೊಂದು ವಿಮಾನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಅಗ್ನಿ ಅವಘಡ ಸಂಭವಿಸಿದೆ. ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಟೋಕಿಯೋದ ಹನೇದಾ ಏರ್ಪೋರ್ಟ್ನಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು. ಲ್ಯಾಂಡಿಂಗ್ ವೇಳೆ ವಿಮಾನಕ್ಕೆ ಬೆಂಕಿ ಹೊತ್ತುಕೊಂಡಿದೆ. ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಿದ್ದಂಥ ಎಲ್ಲ ಪ್ರಯಾಣಿಕರು ಕೂಡ ಸೇಫ್ ಆಗಿದ್ದಾರೆ. ಜಪಾನ್ ಏರ್ಲೈನ್ಸ್ನ ವಿಮಾನ ಇದು. ಈ ವಿಮಾನದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಶಿನ್ ಚಿಟೋಸ್ ನಗರದಿಂದ ಬರ್ತಾ ಇತ್ತು ಈ ವಿಮಾನ. ಲ್ಯಾಂಡಿಂಗ್ ಆಗುವಂಥ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ನೋಡ್ತಾ ಇದ್ದೀವಿ ಲ್ಯಾಂಡಿಂಗ್ ಆಗ್ತಾ ಇದೆ ವಿಮಾನ. ಈ ಸಂದರ್ಭದಲ್ಲಿ ಆಗಿರುವಂಥ ಅವಘಡ ಇದು. ಸುಮಾರು 367 ಮಂದಿ ಪ್ರಯಾಣಿಕರು ಕೂಡ ಈಗ ಸೇಫ್ ಆಗಿದ್ದಾರೆ. ಯಾರಿಗೂ ಕೂಡ ಯಾವುದೇ ಸಾವು ನೋವು ಆಗಿರುವಂಥ ಬಗ್ಗೆ ಮಾಹಿತಿ ಲಭ್ಯ ಆಗಿಲ್ಲ. ಲ್ಯಾಂಡಿಂಗ್ ವೇಳೆ ವಿಮಾನದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕೂಡ ಕಾಣಿಸ್ಕೊಂಡಿದೆ. ಸದ್ಯ ಏರ್ಪೋರ್ಟ್ನಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಟೋಕಿಯೋದ ಹನೇದಾ ಏರ್ಪೋರ್ಟ್ನಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.